ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈಗ UGCET ಹಾಗೂ UG NEET ವಿದ್ಯಾರ್ಥಿಗಳಿಗೆ ಚಾಯ್ಸಸ್ನ ಎಂಟ್ರಿ ಮಾಡೋದಕ್ಕೆ, ಫೀಸನ್ನು ಪೇ ಮಾಡೋದಕ್ಕೆ, ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕನ್ನು ಪ್ರೊವೈಡ್ ಮಾಡಿದೆ. ನೀವು ಈ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಈ ಪೇಜ್ ಓಪನ್ ಆಗುತ್ತೆ. CET ನಂಬರ್ನ ಮತ್ತು ಕ್ಯಾಪ್ಚನ ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಬೇಕು. ನೆಕ್ಸ್ಟ್ ಲಾಗಿನ್ ಆಗಬೇಕು. ಸೀಕ್ರೆಟ್ ಕೀನ ಎಂಟ್ರಿ ಮಾಡಿದ್ಮೇಲೆ ಚಾಯ್ಸಸ್ಗಳನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಚಾಯ್ಸಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಹೇಗೆ, ಯಾವ ಚಾಯ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು? ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಹೀಗೆ 4 ಚಾಯ್ಸ್ ಇರ್ತವೆ. ನಿಮಗೆ ಈ 4 ಚಾಯ್ಸಲ್ಲಿ ನೀವು ಯಾವ ಚಾಯ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು ಅದ್ರ ಬಗ್ಗೆ ಈಗ ನೋಡೋಣ. ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೋಬೇಕು ಅನ್ನಂಗಿದ್ರೆ ಯಾವ ವಿದ್ಯಾರ್ಥಿಗಳು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ, ಈಗ ನಿಮ್ಗೊಂದು ಸೀಟ್ ಅಲಾಟ್ ಆಗಿದೆ ಫಸ್ಟ್ ರೌಂಡಲ್ಲಿ, ನಿಮಗೆ ಆ ಸೀಟು ಓಕೆ, ಇದಕ್ಕಿಂತ ನಿಮಗೆ ಬೇರೆ ಇನ್ನೂ ಒಳ್ಳೆಯ ಸೀಟು ನೆಸಿಟಿ ಇಲ್ಲ ಅನ್ನೋ ಆಗಿದ್ದರೆ ನೀವು ಚಾಯ್ಸ್ 1ನ ಸೆಲೆಕ್ಟ್ ಮಾಡ್ಕೋಬೇಕು. ಯಾವುದೇ ಚಾಯ್ಸಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಪೇರೆಂಟ್ಸ್ ಹತ್ರ ಡಿಸ್ಕಸ್ ಮಾಡ್ಕೋಬೇಕು, ಅದು ಮೇಯ್ನ್. ನೀವೇನಾದರೂ ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡ್ರೆ ನೆಕ್ಸ್ಟ್ ರೌಂಡ್ಗಳಿಗೆ ನೀವು ಭಾಗವಹಿಸೋದಕ್ಕೆ ಅವಕಾಶ ಇಲ್ಲ. ನೀವು ಫೀಸನ್ನು ಪೇ ಮಾಡಿ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಿ ರಿಪೋರ್ಟ್ ಮಾಡ್ಕೊಬೇಕು ಅಷ್ಟೇ. ಹಾಗಾದರೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡ ವಿದ್ಯಾರ್ಥಿಗಳು ವೆಬ್ಸೈಟ್ನಲ್ಲೇ ಮಾಡ್ಕೋಬೇಕು. ಲಿಂಕ್ ಕ್ಲಿಕ್ ಮಾಡಿದ್ಮೇಲೆ ನೀವು ಚಾಯ್ಸನ್ನು ಸೆಲೆಕ್ಟ್ ಮಾಡ್ಕೋಬೋದು. ಚಾಯ್ಸ್ 1 ಯಾವ ವಿದ್ಯಾರ್ಥಿಗಳು ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ, ಈಗ ನಿಮಗೊಂದು ಕಾಲೇಜಲ್ಲಿ ಸೀಟು ಅಲಾಟ್ ಆಗಿದೆ, ಆ ಸೀಟು ಬೇಕಾದಷ್ಟು ಆಯಿತು, ಆ ಸೀಟು ನಿಮಗೆ ಗುಡ್, ಇದಕ್ಕಿಂತ ಒಳ್ಳೆಯ ಕಾಲೇಜು ಬೇಕಿಲ್ಲ ಅನ್ನೋ ಆಗಿದ್ರೆ ನೀವು ಚಾಯ್ಸ್ 1ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡ ವಿದ್ಯಾರ್ಥಿಗಳು ನೆಕ್ಸ್ಟ್ ಫರ್ದರ್ ರೌಂಡ್ಸ್ಗೆ ಹೋಗೋದಕ್ಕೆ ಆಗೋದಿಲ್ಲ. ಇದೇ ಲಾಸ್ಟ್ ರೌಂಡ್ ಅವ್ರದ್ದು. ನಿಮಗೆ ಸಿಕ್ಕಿರೋ ಸೀಟು ಫೈನಲ್, ಇದಕ್ಕಿಂತ ಟಾಪ್ ಮೋಸ್ಟ್ ಕಾಲೇಜ್, ಇದಕ್ಕಿಂತ ಬೇರೆ ಕೋರ್ಸು ನಮಗೆ ಬೇಕಿಲ್ಲ, ನಾವೀಗ ಸಿಕ್ಕಿರೋ ಸೀಟ್ಗೆ ಅಡ್ಮಿಷನ್ ಆಗ್ತೀವಿ ಅನ್ನೋ ಆಗಿದ್ರೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡು ಫೀಸ್ ಪೇ ಮಾಡಿ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡಿಕೊಂಡು ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಿಕೊಂಡ್ರೆ ಮುಗೀತು. ಓಕೆ, ಇನ್ನು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಳ್ಳೋ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂದರೆ, ನನಗೆ ಈಗ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ, ಇದಕ್ಕಿಂತ ಇನ್ನೂ ಒಳ್ಳೆಯ ಕಾಲೇಜಲ್ಲಿ ಸೀಟ್ ಸಿಗಬಹುದು, ಒಳ್ಳೆಯ ಸೀಟ್ ಸಿಗಬಹುದು, ಬೇರೆ ಬೇರೆ ಕೋರ್ಸಿನ ಅಥವಾ ಬೇರೆ ಬೇರೆ ಕಾಲೇಜಲ್ಲಿ ಸೀಟ್ ಸಿಗಬಹುದು ಅನ್ನೋ ವಿದ್ಯಾರ್ಥಿಗಳು ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ್ರೆ ಬೆಸ್ಟ್. ನನ್ನ ಕೇಳಿದ್ರೆ ನಿಮಗೆ ಸಿಕ್ಕಿರೋ ಸೀಟು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಕೆಂಡ್ ರೌಂಡ್ನಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಸೀಟು ಬೇಕು ಅನ್ನೋ ಆಗಿದ್ದರೆ ಆಗ ನೀವು ಕಾಶನ್ ಡೆಪಾಸಿಟ್ನ ಪೇ ಮಾಡಬೇಕಾಗುತ್ತೆ. ಡೆಂಟಲ್ ಕಾಲೇಜು ಅಥವಾ ಆಯುಷ್ ಕೋರ್ಸ್ಗೆ ಸೇರಬೇಕು ಅನ್ನಂಗಿದ್ರೆ ನೀವು ಕಾಶನ್ ಡೆಪಾಸಿಟ್ನ ಪೇ ಮಾಡೋ ನೆಸಿಟಿ ಇಲ್ಲ. ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ ವಿದ್ಯಾರ್ಥಿಗಳಿಗೆ ಮುಖ್ಯವಾದ ಮಾಹಿತಿ ಏನು ಅಂದರೆ, ನಿಮಗೆ ಈಗ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಸೀಟು ನಿಮ್ಮ ಹೆಸರಲ್ಲಿ ಹೋಲ್ಡ್ ಆಗಿರುತ್ತೆ. ಈಗ ಸಪೋಸ್ ಈಗ ನೀವು 60 ಆಪ್ಷನ್ ಎಂಟ್ರಿ ಮಾಡಿದರೆ ಅಂತ ಅಂದ್ಕೊಳ್ಳೋಣ. ರೌಂಡ್ 1ನಲ್ಲಿ ನಿಮಗೆ 25th ಕಾಲೇಜ್ ಈಗ ಅಲಾಟ್ ಆಗಿದೆ ರೌಂಡ್ 1ನಲ್ಲಿ. ಹಾಗಾದರೆ ರೌಂಡ್ 2ಗೆ ನಿಮಗೆ 25th ಕಾಲೇಜ್ ಆ್ಯಂಡ್ ಅಬೌವ್ ಕಾಲೇಜ್ ಮಾತ್ರ ಇರ್ತವೆ, ಬಿಲೋ ಕಾಲೇಜ್ಗಳು ಎಲ್ಲ ಹೊರಟೋಗ್ತವೆ. ನೀವು 25 ಆ್ಯಂಡ್ ಅಬೌವ್ ಕಾಲೇಜಿಗೆ ಮಾತ್ರ ನೀವು ನೆಕ್ಸ್ಟ್ ರೌಂಡ್ನಲ್ಲಿ ಅಂದರೆ ಸೆಕೆಂಡ್ ರೌಂಡ್ನಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇರುತ್ತೆ. ಓಕೆ, ಹಾಗಾದರೆ ಸೆಕೆಂಡ್ ರೌಂಡ್ ಸೆಲೆಕ್ಟ್ ಮಾಡಿಕೊಂಡ ವಿದ್ಯಾರ್ಥಿಗಳು ಹೈಯರ್ ಆರ್ಡರ್ ಆಪ್ಷನ್ಸ್ಗಳನ್ನ ನೀವು ಚೇಂಜ್ ಮಾಡ್ಕೋಬೋದು, ಪ್ರಯಾರಿಟಿಗಳನ್ನ ಚೇಂಜ್ ಮಾಡ್ಕೋಬೋದು, ಅಥವಾ ಬೇಡ ಅನ್ನಂಗಿದ್ರೆ ಡಿಲೀಟ್ ಮಾಡ್ಬೋದು. ಹೈಯರ್ ಆರ್ಡರ್ ಪ್ರಯಾರಿಟಿಗಳು ಮಾತ್ರ, ಬಿಲೋ ಆರ್ಡರ್ ಪ್ರಯಾರಿಟಿ ಯಾವುದು ಇರೋದೇ ಇಲ್ಲ. ಹೈಯರ್ ಆರ್ಡರ್ ಪ್ರಯಾರಿಟಿಗಳನ್ನು ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು, ಡಿಲೀಟ್ ಮಾಡ್ಬೋದು, ಪ್ರಯಾರಿಟಿಗಳನ್ನ ಚೇಂಜ್ ಮಾಡ್ಕೋಬೋದು. ಸಪೋಸ್ ನಿಮಗೀಗ 24th ಕಾಲೇಜ್ ಬೇಡ ಅನ್ನಂಗಿದ್ರೆ ಡಿಲೀಟ್ ಮಾಡ್ಬೋದು. 23rd ಕಾಲೇಜು ನಿಮಗೆ ಫಸ್ಟ್ ಬೇಕು ಅನ್ನಂಗಿದ್ರೆ ಅದನ್ನು ಫಸ್ಟ್ ಪ್ರಯಾರಿಟಿ ಕೊಡ್ಬೋದು. ಈ ರೀತಿ ಇಂಟರ್ಚೇಂಜ್ ಮಾಡ್ಕೋಬೋದು, ಪ್ರಯಾರಿಟಿಗಳನ್ನ ಚೇಂಜ್ ಮಾಡ್ಕೋಬೋದು, ಡಿಲೀಟ್ ಮಾಡ್ಬೋದು. ಬಟ್ ಹೊಸದಾಗಿ ಯಾವುದನ್ನು ಎಂಟ್ರಿ ಮಾಡ್ಕೊಳಕ್ಕಾಗಲ್ಲ. ಈಗ ನೀವು ಆಪ್ಷನ್ ಎಂಟ್ರಿ ಮಾಡಿರ್ತೀರಲ್ವಾ, ಹೈಯರ್ ಪ್ರಯಾರಿಟಿ ಕಾಲೇಜುಗಳು ಸಿಕ್ಕಿದ್ರೆ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿದ ಸೀಟು ಕ್ಯಾನ್ಸಲ್ ಆಗುತ್ತೆ. ನೀವು ಸೆಕೆಂಡ್ ರೌಂಡಲ್ಲಿ ಯಾವ ಸೀಟು ಅಲಾಟ್ ಆಗಿದೆಯೋ ಅದಕ್ಕೆ ಹೋಗಬೇಕಾಗುತ್ತೆ. ಸಪೋಸ್ ಸೆಕೆಂಡ್ ರೌಂಡ್ನಲ್ಲಿ ಹೈಯರ್ ಪ್ರಯಾರಿಟಿ ಕಾಲೇಜ್ ಸಿಗಲೇ ಇಲ್ಲ, ಆಗ ಫಸ್ಟ್ ರೌಂಡ್ನಲ್ಲಿ ಯಾವ ಸೀಟು ನಿಮಗೆ ಸಿಕ್ಕಿತ್ತಲ್ಲ ಅದೇ ಕಾಲೇಜಿಗೆ ನೀವು ಅಡ್ಮಿಷನ್ ಆಗಬೇಕಾಗುತ್ತೆ. ಇನ್ನು ಚಾಯ್ಸ್ 3 ಯಾವ ವಿದ್ಯಾರ್ಥಿಗಳು ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ, ಈಗ ನಿಮಗೆ ಫಸ್ಟ್ ರೌಂಡ್ನಲ್ಲಿ ಸೀಟ್ ಸಿಕ್ಕಿದೆ, ನಿಮ್ಗೆ ಆ ಸೀಟ್ ಬೇಡ, ಸೆಕೆಂಡ್ ರೌಂಡಲ್ಲೂ ಆ ಸೀಟ್ ಬೇಡ, ನಿಮ್ಗೆ ಆ ಕೋರ್ಸಸ್ ಬೇಕಾಗಿಲ್ಲ ಅನ್ನೋ ವಿದ್ಯಾರ್ಥಿಗಳು ಚಾಯ್ಸ್ 3ನ ಸೆಲೆಕ್ಟ್ ಮಾಡ್ಕೋಬೇಕು. ಚಾಯ್ಸ್ 3 ಸೆಲೆಕ್ಟ್ ಮಾಡಿಕೊಂಡ್ರೆ ಫೀಸನ್ನು ನೀಟ್ ಹಾಗೆ KCET ವಿದ್ಯಾರ್ಥಿಗಳು ಫೀಸ್ ಪೇ ಮಾಡೋ ಹಾಗೆ ಇಲ್ಲ. ಫಸ್ಟ್ ರೌಂಡ್ನಲ್ಲಿ ಸಿಕ್ಕಿರೋ ಸೀಟು ಕ್ಯಾನ್ಸಲ್ ಆಗುತ್ತೆ,
ಸೆಕೆಂಡ್ ರೌಂಡ್ನಲ್ಲಿ ಹೊಸ ಕಾಲೇಜು ನಿಮಗೆ ಸಿಗಬೇಕು, ಸಿಕ್ಕಿದ್ರೆ ಸಿಗಬಹುದು, ಸಿಗದಲೇ ಇದ್ರೂ ಇರಬಹುದು. ಮತ್ತು ಈ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡ ವಿದ್ಯಾರ್ಥಿಗಳಿಗೆ ಮುಖ್ಯವಾದ ಒಂದು ಪಾಯಿಂಟ್ ಏನು ಅಂದರೆ, ಏನಾದರೂ ನೀವು ಆಪ್ಷನ್ ಎಂಟ್ರಿ ಮಾಡಿರ್ತೀರಲ್ವ ಫಸ್ಟ್ ರೌಂಡಲ್ಲಿ, ಮೆಡಿಕಲ್ ಸೀಟನ್ನು ನೀವು ಆಪ್ಷನ್ ಎಂಟ್ರಿ ಮಾಡಿದರೆ ಕಾಷನ್ ಡೆಪಾಸಿಟನ್ನು ನೀವು ಪೇ ಮಾಡಲೇಬೇಕು. ಕಾಷನ್ ಡೆಪಾಸಿಟ್ ಪೇ ಮಾಡಬೇಕು. ಬಟ್ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿದ್ದ ಸೀಟ್ನ ಫೀಸನ್ನು ಪೇ ಮಾಡೋ ಆಗಿಲ್ಲ. ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡಿಕೊಂಡ್ರೆ ಫಸ್ಟ್ ರೌಂಡ್ನಲ್ಲಿ ಸಿಕ್ಕಿದ್ದ ಸೀಟು ಕ್ಯಾನ್ಸಲ್ ಆಗುತ್ತೆ, ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ನಿಮಗೀಗ ಚಾಯ್ಸ್ 1ನಲ್ಲಿ ಸಿಕ್ಕಿರೋ ಸೀಟ್ ಮಾತ್ರ ಕ್ಯಾನ್ಸಲ್ ಆಗುತ್ತೆ. ಫಸ್ಟ್ ರೌಂಡಲ್ಲಿ ನೀವು ಎಷ್ಟು ಕಾಲೇಜ್ಗಳನ್ನ, ಎಷ್ಟು ಕೋರ್ಸ್ನ ಆಪ್ಷನ್ ಎಂಟ್ರಿ ಮಾಡಿದಿರಲ್ಲ, ಅದೆಲ್ಲ ಆಪ್ಷನ್ ಎಂಟ್ರಿ ಆಗಿರುತ್ತೆ. ನೀವು ಬೇಕಾದ್ರೆ ರಿಯೇಂಜ್ ಮಾಡ್ಕೋಬೋದು, ಇಲ್ಲ ಕಾಲೇಜ್ಗಳು ಬೇಡನ ಡಿಲೀಟ್ ಮಾಡ್ಕೋಬೋದು, ಪ್ರಯಾರಿಟಿಗಳನ್ನ ಚೇಂಜ್ ಮಾಡ್ಕೋಬೋದು. ರೌಂಡ್ 1ನಲ್ಲಿ ಸಿಕ್ಕಿರೋ ಸೀಟ್ ಬಿಟ್ಟು ಎಲ್ಲ ಸೀಟು ಇರುತ್ತೆ. ಮೆಡಿಕಲ್ ಆಪ್ಷನ್ ಎಂಟ್ರಿ ಮಾಡಿದ್ರೆ ಮಾತ್ರ ನೀವು ಕಾಷನ್ ಡೆಪಾಸಿಟ್ನ ಕಟ್ಟಬೇಕು. ಹಾಗಾದರೆ ಕಾಷನ್ ಡೆಪಾಸಿಟ್ ಯಾರು ಕಟ್ಟಬೇಕು? ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು ಮೆಡಿಕಲ್ ಕೋರ್ಸ್ಗಳನ್ನ ಆಪ್ಷನ್ ಎಂಟ್ರಿ ಮಾಡಿದರೆ, ಚಾಯ್ಸ್ 3 ಸೆಲೆಕ್ಟ್ ಮಾಡಿಕೊಂಡು ಮೆಡಿಕಲ್ ಕೋರ್ಸಸ್ಗಳನ್ನ ಆಪ್ಷನ್ ಎಂಟ್ರಿ ಮಾಡಿದ್ರೆ ನೀವು ಕಾಷನ್ ಡೆಪಾಸಿಟ್ನ ಪೇ ಮಾಡಲೇಬೇಕು. ಚಾಯ್ಸ್ 3 ಸೆಲೆಕ್ಟ್ ಮಾಡಿಕೊಂಡ ವಿದ್ಯಾರ್ಥಿಗಳಲ್ಲಿ ಫಸ್ಟ್ ರೌಂಡ್ನಲ್ಲಿ ಅಲಾಟ್ ಆಗಿದ್ದ ಸೀಟು ಇರೋದಿಲ್ಲ. ಸೆಕೆಂಡ್ ರೌಂಡ್ನಲ್ಲಿ ನಿಮಗೆ ಸೀಟ್ ಅಲಾಟ್ ಆದರೆ ಮಾತ್ರ ನೀವು ಅಡ್ಮಿಷನ್ ಆಗಬೇಕಾಗುತ್ತೆ. ಒಂದು ವೇಳೆ ನಿಮ್ಗೆ ಯಾವುದೋ ಅಲಾಟ್ ಆಗ್ದಲೇ ಇಲ್ಲ, ಆಗ ನೀವು ನೆಕ್ಸ್ಟ್ ರೌಂಡ್ಗೆ ಹೋಗಬೇಕಾಗುತ್ತೆ. ನಿಮ್ಮ ಹತ್ತಿರ ಯಾವುದೇ ಸೀಟು ಇರೋದಿಲ್ಲ. ಈಗ ನನ್ನ ಅಡ್ವೈಸ್ ತೊಗೊಂಡ್ರೆ, ನಿಮಗೀಗ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಸೀಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದರೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡು ಫೀಸ್ ಪೇ ಮಾಡಿಬಿಡಿ. ಸಪೋಸ್ ಇದಕ್ಕಿಂತ ನಮಗೀಗ ಸಿಕ್ಕಿರೋ ಕಾಲೇಜಿಗಿಂತ ಇನ್ನೂ ಒಳ್ಳೆ ಬೆಟರ್ ಬೆಸ್ಟ್ ಕಾಲೇಜು, ಬೆಸ್ಟ್ ಕೋರ್ಸ್ ಸಿಗುತ್ತೆ ಅನ್ನಂಗಿದ್ರೆ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ರೌಂಡ್ 1ನಲ್ಲಿ ಸಿಕ್ಕಿರೋ ಸೀಟು ನಿಮ್ಮ ಹೆಸರಲ್ಲಿ ಹೋಲ್ಡ್ ಆಗಿರುತ್ತೆ. ಅಡ್ವೈಸ್ ಏನು ಅಂದರೆ, ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಳ್ಳೋದು ಬೆಸ್ಟ್. ಇದು ಚಾಯ್ಸ್ 1, ಚಾಯ್ಸ್ 2 ಮತ್ತು ಚಾಯ್ಸ್ 3. ಇನ್ನು ಚಾಯ್ಸ್ 4 ಯಾರು ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ, ನಮಗೆ ಈಗ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಸೀಟು ಬೇಡ, KAಯಿಂದ ನಾವು ಯಾವುದೇ ಕೋರ್ಸು ಯಾವುದೇ ಸೀಟು ನಮಗೆ ಬೇಕಾಗಿಲ್ಲ ಅನ್ನೋ ವಿದ್ಯಾರ್ಥಿಗಳು ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೋಬೇಕು. ಒಂದು ಸಲ ನೀವು ಚಾಯ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮಾಡಿದ್ರೆ ಮುಗೀತು. ಮತ್ತೆ ಚಾಯ್ಸ್ಗಳನ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಅದಕ್ಕೋಸ್ಕರ ನೀವು ಪೇರೆಂಟ್ಸ್ ಹತ್ರ, ನಿಮ್ಮ ವೆಲ್ ವಿಷರ್ಸ್ ಹತ್ರ ಡಿಸ್ಕಸ್ ಮಾಡಿಕೊಂಡು ಚಾಯ್ಸ್ 1ನ, ಚಾಯ್ಸ್ 2ನ, ಚಾಯ್ಸ್ 3ನ, ಚಾಯ್ಸ್ 4ನ ಸೇವ್ ಮಾಡಿ. ಒಂದು ಸಲ ಚಾಯ್ಸನ್ನು ಕೊಟ್ಟು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಮತ್ತೆ ಚೇಂಜ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ನೀವು KAಗೆ ಯಾವ ರಿಕ್ವೆಸ್ಟ್ ಹಾಕಿದ್ರೂ ಚೇಂಜ್ ಮಾಡ್ಕೊಳಕ್ಕಾಗಲ್ಲ.